सर्विस सेंटर की नोड़ो फर्स्ट है शोरूम मस्त अंत तो एक्चुअली क्या हो गया था मैं राइड पे निकल रहा था थोड़ा इशू है वो चेक करना था एक बार ऑयल ऑलरेडी 150% ऑलरेडी हो गया ಬಾಯ್ ಬಿಟ್ಟು ಮಾತಾಡಂಗಿಲ್ಲಪ್ಪ ಜನ ಹೆಂಗೋ ಏನು ಏನು ಅರುಣಾಚಲ್ ಇನ್ನೇನು ದಿರಮ್ ಹೊಂಟೇವಿ ನೆಕ್ಸ್ಟ್ 1 ಕಿಲೋಮೀಟ್ರಿಗೆ ಚಾಲು ಮುಂದಿನ ರೋಡ್ ಈ ಕೇಸ್ ಪ್ರಾಬ್ಲಮ್ಸ್ ಬಂದ್ ಮಾಡಿದೆ ಅಂದ್ರೆ ಏನು ಕಾಣಲ್ಲ ಉಮ್ಲಿಂಗ್ಲಾ ಪಾಸ್ ಏನು ಹೈಯೆಸ್ಟ್ ಮೋಟರಬಲ್ ರೋಡ್ ಇನ್ ದ ವರ್ಲ್ಡ್ ಐತಲ್ಲ ಕಟ್ ಇಸ್ BRO ಸಿಕ್ಕಿಂದಾಗ ನಥುಲಾ ಪಾಸ್ ಕಟ್ಟಿರೋದು BRO ಆಲ್ಮೋಸ್ಟ್ ತೇಜ್ಪುರ್ ರೀಚ್ ಆಗೇವಿ ತೇಜ್ಪುರ್ ರೀಚ್ ಆಗಿ KTM ಶೋರೂಮ್ ಇಲ್ಲೇ ಐತಿ ಈ ಒಂದು ಆಯಿಲ್ ಚೇಂಜ್ ಇಲ್ಲೇ ಆಗುತ್ತೆ ಆಯಿಲ್ ಚೇಂಜ್ ಚೈನ್ ಸೆಟ್ಟಿಂಗ್ ಏನೈತಿ ಸರ್ವಿಸ್ ಸೆಂಟರ್ ಐತಿ ನೋಡು ಫಸ್ಟ್ ಯಾಕೆ ಶೋರೂಮ್ ಅಷ್ಟು ಅನ್ಸತ್ತೆ ನಂಗೆ ಕೇಳ್ಕೊಂಬ ಅನ್ಸುತ್ತೆ ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಂದೊಂದು ಐತಿ ಬಿಟ್ರೆ ದರ್ಶನದ ಐತಿ ಒಂದು ಆಯಿಲ್ ಚೇಂಜ್ ಒಂದು ಆಯಿಲ್ ಚೇಂಜ್ ಆ್ಯಕ್ಚುಲಿ ಏನಾಗಿಲ್ಲ ಈಗ ತವಾಂಗ್ದಾಗ ಮೈನಸ್ ಟೆಂಪ್ರೇಚರ್ ಐತಿ ಸ್ನೋಫಾಲದು ಐತಿ ಈಗ ಆಲ್ರೆಡಿ 3300 3400 ಕಿಲೋಮೀಟ್ರ್ ಹೆವಿ ರೈಡ್ ಆಗೈತಿ ಅದ್ರ ಒಂದು ಬೆಟ್ರ್ ಮಾಡಿಸ್ಬಿಡು ಅಂತ ತಿಳ್ಸ್ಕೊಂಡ್ವಿ ನಂದು ಇಲ್ಲೇ ಇದೈತಿ ಸರ್ವಿಸ್ सर्विस सेंटर है सर्विस सेंटर है ना सर्विस सेंटर ये नहीं है आगे किधर है सर तो एक्चुअली क्या हो गया था मैं राइड पे निकल रहा था थोड़ा इशू है वो चेक करना था एक बार मैकेनिक दिखाते इधर क्या है सिर्फ मैकेनिक है क्या ऑयल चेंज करना ऑयल चेंज करते मेरे पास ऑयल है ऑलरेडी मॉडल का डालता हूँ ಸೊ ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದಿದ್ವಿ ಇಲ್ಲಿ ಅವ್ರಿಗೆ ಹೇಳಿದ್ವಿ ನಾವು ರೈಡ್ದಾಗದು ಅಂಥೇಳಿ ಪಟ ಆಯಿಲ್ ಚೇಂಜ್ ಮಾಡಿದರು ಕೋನ್ ಸೆಟ್ಟಿಂಗ್ ಹೋಗಿತ್ತು ಕೋನ್ ಸೆಟ್ಟಿಂಗ್ ಮಾಡಿದರು ಅದು ಏರ್ ಫಿಲ್ಟರ್ದು ಮಾಡಿದರು ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆಕ್ ಮಾಡಿದ್ರೆ ಮಾಡಿಕೊಟ್ರೆ ವಿಕಾಸ್ ಅನ್ನೋ ಸರ್ವಿಸ್ ಮ್ಯಾನೇಜರ್ ಭಾಳ ಚಂದ ಪಟ ಮಾಡಿಕೊಟ್ರೆ ಹೋಗ್ರಿ ಸರ್ ಇಷ್ಟು ಜಾಗ ಐತಲ್ಲ ಪಟ ಮಾಡಿಕೊಟ್ರು ಮುಗಿಸ್ಕೊಂಡ್ವಿ ಈಗ ಹರೀಶಿಂದ KTMದಾಗ ಐತಿ ಬಿಟ್ಟರೆ ಇನ್ನು ದರ್ಶನದ ಅದನ್ನು ಮಾಡಿಸ್ಬೇಕು ಎಲ್ಲಿ ಮಾಡಿಸೋಣ ನೋಡುವಂತ ಸೊ ಈಗ ನಾವು ಮೂವ್ ಆಗೋನು ದರ್ಶನ್ ಸರ್ವಿಸ್ ಮಾಡೋಕೆ ಊಟನೂ ಮಾಡಿಲ್ಲ ಊಟ ಮಾಡ್ಕೊಂಡು ಮುಂದಿನ ಏನು ಪ್ಲ್ಯಾನ್ ಮಾಡೋಂತ ಸೊ ಲೆಟ್ಸ್ ಗೋ ಸೊ ನಾವು ನಮ್ಮದು ಗಾಡಿ ಸರ್ವಿಸ್ಗಳೆಲ್ಲ ಮುಗಿಸ್ಕೊಂಡ್ವಿ ಅದು ದರ್ಶನ್ದ MT-15 ಹೊರಗಡೆ ಸರ್ವಿಸ್ ಮಾಡಿಸಿದ್ವಿ ಅಂತ ಸರ್ವಿಸ್ ಇನ್ ಸೆನ್ಸ್ ಆಯಿಲ್ ಚೇಂಜ್ ಮಾಡಿಸೋದು ಅಷ್ಟೇ ಇತ್ತು ಸೊ ಆಯಿಲ್ ಚೇಂಜ್ ಮಾಡಿಸಿದ್ವಿ ನಂದು ಮತ್ತು ಹರೀಶಿಂದ KTM ಶೋರೂಮ್ದಾಗ ಆಯಿಲ್ ಚೇಂಜ್ ಮಾಡಿಸಿದ್ವಿ ನಂದು ಕೋನ್ ಸೆಟ್ ಹೋಗಿತ್ತು ಕೋನ್ ಸೆಟ್ ರಿಪೇರಿ ಮಾಡಿಸಿದ್ವಿ ಗಾಡಿ ಏರ್ ಹಿಡಿಯತ್ತಿತ್ತು ಅದು ಪೈಪ್ ಚೆಕ್ ಮಾಡಿಸಿದ್ವಿ ಬಟ್ ಸ್ಟಿಲ್ ಅದು ಹಂಗೆ ಪ್ರಾಬ್ಲಮ್ ಆಗಿದೆ ಬಟ್ ಸ್ಟಿಲ್ ಎಲ್ಲರೂ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಯಾಕಂದ್ರೆ ಈಗ ತಗೊಂಡಾಗ ಟೆಂಪ್ರೇಚರ್ ಭಾಳ ಡ್ರಾಪ್ ಆಗುತ್ತೆ ಇಷ್ಟು ದಿವಸ ಎಲ್ಲ ಹೈ ಟೆಂಪ್ರೇಚರ್ ಹೊಡೆದ್ವಿ ಆಯಿಲ್ ಆಲ್ರೆಡಿ 150% ಆಲ್ರೆಡಿ ಹೋಗೇಬಿಟ್ಟಿತ್ತೆ ಸೊ ಹಾಗಾಗಿ ಎಲ್ಲ ಆಯಿಲ್ ಚೇಂಜ್ ಮಾಡಿಸಿದ್ವಿ ಗಾಡಿಗೆಲ್ಲ ಫಿಟ್ ಆ್ಯಂಡ್ ಫೈನ್ ಮೈನರ್ ಚೆಕಪ್ಸ್ ಏನಿದಾವೆ ನೋಡ್ಕೊಂಡ್ವಿ ಬ್ರೇಕ್ ಪ್ಯಾಡ್ಸ್ ಅವು ಇವೆಲ್ಲ ನೋಡ್ಕೊಂಡು ಎವ್ರಿಥಿಂಗ್ ಇಸ್ ಫೈನ್ ಊಟ ಮಾಡಿಬಿಟ್ಟು ನಾವು ಈಗ ಹೊಂಟೇವಿ ಅರುಣಾಚಲ್ ಪ್ರದೇಶಕ್ಕೆ ಹೊಂಟೇವಿ ಈಗ ಬೋಲುಕ್ಪಾಂಗ್ ಅಂತ ಒಂದು ಊರು ಬರ್ತೈತಿ ಬೋಲುಕ್ಪಾಂಗ್ದಾಗ ನಾವು ನಮ್ದು ಪರ್ಮಿಟ್ ಮಾಡಿಸ್ಕೋಬೇಕು ನಾವು ಅರುಣಾಚಲ್ ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಇನ್ನರ್ ಲೈನ್ ಪರ್ಮಿಟ್ಸ್ ಆರ್ ಮಸ್ಟ್ ಆ್ಯಂಡ್ ಶುಡ್ ಆ ಪರ್ಮಿಟ್ಸ್ ಮಾಡಲಿಲ್ಲ ಅಂದ್ರೆ ಒಳಗಡೆ ILP ಇಡಿಸ್ಕೊಳ್ಳೋದು ILP ಇನ್ನರ್ ಲೈನ್ ಪರ್ಮಿಟ್ಸ್ ಅಂತ ಹೇಳ್ತಾರೆ ಅದು ಮಾಡಲಿಲ್ಲ ಅಂದ್ರೆ ನಾವು ಅರುಣಾಚಲ್ ಅಡ್ಡಾಡಕ್ಕೆ ಬರೋಂಗಿಲ್ಲ ಆಮೇಲೆ ಕೆಲವೊಂದು ಪ್ಲೇಸಲ್ಲಿ ಬೇರೆ ಪರ್ಮಿಟ್ಸ್ ಮಾಡ್ಕೋಬೇಕಾಗತ್ತೆ ಅದು ಏನಂತ ತಿಳಿಸ್ಕೊಡ್ತೇನೆ ಅಂತ ಸೊ ಈಗ ನಾವು ಬೋಲುಕ್ಪಾಂಗ್ ಮಟ್ಟ ಆಗೋನು ಅಲ್ಲಿಂದ ದಿರಾಂಗ್ ಅಂತ ಹೋಗ್ಬೇಕಂತ ಮಾಡೀವಿ ಇವತ್ತು ದಿರಾಂಗ್ ಹೋಗಿ ನಾಳೆ ತವಂಗೆಲ್ಲ ಮಾಡ್ಬೇಕಂತ ಮಾಡಿವಿ ಸೊ ಏನಾಗುತ್ತೆ ನೋಡುವಂತೆ ಸೊ ಲೆಟ್ಸ್ ಗೋ ಬ್ಯೂಟಿಫುಲ್ ಗ್ರೀನ್ ರೋಡ್ಸ್ ಐತಿ ಆರಾಮಾಗಿ ಕುತ್ಕೊಂಡು ಕ್ರೂಸ್ ಮಾಡೋದು ಬಿಟ್ಟಿವಿ ಬೋಲುಕ್ಪಾಂಗ್ ನಾವು ಊರಿಗೆ ಬಂದೇವಿ ರೀಚ್ ಆಗ್ಯಾವಿದ್ನ ಪರ್ಮಿಟ್ ನಾವು ಆಫ್ಲೈನ್ ಪರ್ಮಿಟ್ಸ್ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು ಆನ್ಲೈನ್ ಪರ್ಮಿಟ್ಸ್ ಅರುಣಾಚಲ್ government.com ಸಿಗುತ್ತೆ ಓಕೆ ಮ್ಯಾನ್ಯಲ್ ಪರ್ಮಿಟ್ಸ್ ಇಲ್ಲೇ ಮಾಡ್ಬೇಕು ನೋಡತ್ತೀವಿ ಯಾರೋ ಗೇಟ್ದಾಗ ಮಾಡ್ತೀನಿ ಅಂತಂದ್ರೆ ಚೆಕ್ ಪೋಸ್ಟ್ ಗೇಟ್ದಾಗ ಸೊ ಚೆಕ್ ಪೋಸ್ಟ್ ಗೇಟ್ ಬಿಡ ಹೊಂಟೇವಿ ಅಲ್ಲಿ ವೆಲ್ಕಮ್ಸ್ ಬೋಲುಕ್ಪಾಂಗ್
ರೈಟ್ ಸೈಡ್ ಅಂತ. ಬಂದಿವಿ. ಇಲ್ಲಿ ಪೊಲೀಸರು ಹೇಳಿದ್ರು ಟೂರಿಸ್ಟ್ ILP ಸಾರಿ ಇಲ್ಲ ಕರಲ್ಲ ಇಲ್ಲೇ ಐತೆ ILP ವೆಹಿಕಲ್ ಎಂಟ್ರಿ ಪಾಯಿಂಟ್. ಟೂರಿಸ್ಟ್ ILP ಫೆಸಿಲಿಟೇಷನ್ ಸೆಂಟರ್ ಪ್ರೊವೈಡ್ಸ್ ILP ಕೊಡ್ತಿಲ್ಲ ಇಲ್ಲಿ ಈ ಅಂಗಡಿಯಾಗ. ಹೌದಾ ಕೇಳಿಸ್ತಿದೆ. ಸೊ ಈಗ ಜಸ್ಟ್ ಪರ್ಮಿಟ್ ಮಾಡಿಸಿದ್ವಿ. ಬೋಲೋಕ್ಪೋಂಗ್ ಏನೈತಲ್ಲ ಇದು ಚೆಕ್ ಪೋಸ್ಟ್, ಅಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿ ಕಳಿಸ್ತಾರೆ. ಇಲ್ಲಿ ನಾನಂತೂ ಇವರು ಬಾಯಿ ಬಿಟ್ಟು ಮಾತಾಡಂಗಿಲ್ಲಪ್ಪ, ಜನ ಹೆಂಗೋ ಏನೋ ಬಾಯಿ ಬಿಟ್ಟು ಮಾತಾಡಂಗೆ ಇಲ್ಲೇ ಐತಿ. ಪರ್ಮಿಟ್ ಮಾಡಿಕೊಡ್ತಾರೆ. ಒಂದು ½ an hour to 40 minutes ಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ ಕಳಿಸಿ ಇದು ಮಾಡೋದ್ರಾಗ. ಸೊ ನಾವಂತೂ ಗೇರಪ್ ಆಗಿ ದಿರಾಂಗ್ ನಾವು ಊರಿಗೆ ಹೋಗ್ಬೇಕಂತ ಮಾಡಿ ಇವತ್ತು. ಅಲ್ಲಿ ಸ್ಟೇ ಮಾಡಿ ಉಳ್ಕೆದೆಲ್ಲ ಪಾಸಸ್ ಕವರ್ ಮಾಡ್ಬೇಕಂತ ಮಾಡೀವಿ. ಸೊ ಲೈಟಾಗಿ ಒಂದು ಸ್ವಲ್ಪ ಚಾದು ಕುಡ್ಕೊಂಡ್ವಿ. ಬೋರ್ ಮಾಡಿಬಿಡ್ತಾರೆ ಅವರು. ಬಟ್ ಇಲ್ಲಿ ಜನ ಅಂದ್ರೆ ಪೊಲೀಸರೆಲ್ಲ ಅವ್ರು ಕರೆಸಿ ನಿಲ್ಲಿಸಿ ಸರ್ ಅಲ್ಲಿ ಹೋಗ್ರಿ ಅಲ್ಲಿ ಮಾಡಿಸ್ಕೊಡ್ತಾರೆ ಅಂಥೇಳಿ ಗಾಡಿ ಪಾರ್ಕ್ ಮಾಡೋಕೆ ಕೊಟ್ಟು ಎಲ್ಲ ಮಾಡಿಸ್ಕೊಟ್ರು. ಸೊ ಅದಂತೂ ಆಯ್ತು. ಪರ್ಮಿಟ್ ಅಂತ ಸಿಕ್ತು. ಇಟ್ ಟೇಕ್ಸ್ ½ an hour ತೊಗೊಂಡ್ರೆ ₹150 ಒಂದು ಪರ್ಮಿಟಿಗೆ ತೊಗೋತಾರೆ. ಬೈಕಿಗೆ ಏನು ಸ್ಪೆಸಿಫಿಕ್ಕಾಗಿ ಮಾಡಲಿಲ್ಲ ಅವ್ರು. ಸೊ ಬೈಕಿಗೆ ಏನರ ಮುಂದೆ ಅಪ್ಡೇಟ್ ಇದ್ರೆ ಅಪ್ಡೇಟ್ ಹೇಳ್ತೀನಂತ. ಸೊ ಈಗ ಸದ್ಯಕ್ಕೆ ಮಾತ್ರ ದಿರಾಂಗ್ ಹೋಗುವಂತ ಬರ್ರಿ ಹೋಗೋಣ ಅಂತ ಮುಗಿಸ್ಕೊಂಡೆ. ಪರ್ಮಿಟ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅರುಣಾಚಲ್ ಇನ್ನೇನು ದಿರಾಂಗ್ ಹೊಂಟೇವಿ. ನೆಕ್ಸ್ಟ್ 1 ಕಿಲೋಮೀಟ್ರಿಗೆ ಚಾಲೋ ಅದು ಪೂರ ಕರ್ಸ್ ಒಂದು ಸ್ವಲ್ಪ ಆಫ್ ರೋಡ್ ಅದು ಇದು. ನೀವು ಮುಂದೆ ಮ್ಯಾಪ್ದಾಗ ನೋಡ್ರಿ ಇಲ್ಲಿ ಫುಲ್ಲು ಕೊಯ್ಯ ಹಾವಾಡ್ಬಿಟ್ಟೈತೆ ರೋಡು ಹಂಗೈತಿ. ಬಟ್ ಸ್ಟಿಲ್ ಇಷ್ಟರಾಗೂ ಕೆಲವೊಂದು ಸಣ್ಣ ವಿಲೇಜಸ್ ಅದಾವೆ ನಡಕ್ಕೆ. ಅದು ಬಿಟ್ಟರೆ ಪೂರ ಕರ್ವಿಂಗ್ಸ್ ಅದಾವೆ ಇಲ್ಲಿ. ಏನಾದರೂ ಇಂಟ್ರೆಸ್ಟಿಂಗ್ ಅಂದರೆ ಇದೇ ಇಂಟ್ರೆಸ್ಟಿಂಗ್. ಸಾಹೇಬ್ರ ಸರಿ ರೀ, ನೀವು ಸರಿ ಇಲ್ಲ ಅಂದ್ರೆ ನಾವು ಹಿಂಗೆ ಹೋಗುತ್ತೇವೆ. ಪಾಪಿ ಯಾವಾಗ ಇರ್ತಾರೆ ಯಾರಿಗೆ ಗೊತ್ತವ್ರು. ಅವಾಗಿಂದ ಹೊಡೆದು ಸಾಕಾದ ಬಿಡ್ತಪ್ಪ. ಬರೀ ಕಂಟಿನ್ಯೂಸ್ ಟರೆನ್ಸ್ ಐತಿಲ್ಲ. ಟರೆನ್ಸ್ ಅಂದರೆ ಬರೀ ಕರ್ವಿಂಗ್ಸ್ ಎಲ್ಲ ಅದಾವ ಇಲ್ಲೇ. ಆ್ಯಕ್ಚುಲಿ ಡೇ ಏನಾರು ಹೊಡೆದಿದ್ದು ಅಂದ್ರೆ ಜಾಸ್ತಿ ಸೀನಿಕ್ ವ್ಯೂ ಇತ್ತು ಅಂತ ಅನ್ಸುತ್ತೆ. ಕಂಟಿನ್ಯೂಸ್ ಗುಡ್ಡ ಹತ್ತತ್ತೀವಿ, ಕಂಟಿನ್ಯೂಸ್ ಗುಡ್ಡ ಇಳಿಸತ್ತೀವಿ. ಇನ್ನೂ 49 ಕಿಲೋಮೀಟ್ರ್ ಐತಿ ದಿರಾಂಗ್. ನೀವು ದಿರಾಂಗ್ ಬರಬೇಕಾದ್ರೆ ಎಲ್ಲೆಲ್ಲಿ ನಿಮ್ಗೆ ಪೆಟ್ರೋಲ್ ಬಂಕ್ ಸಿಗ್ತಾವೆ ಆನ್ ದ ರೋಡ್ದಾಗ ಯಾವ ಇಲ್ಲೇ. ಆಮೇಲೆ ಪ್ರಾಬ್ಲಮ್ ಏನಾಗೈತೆ ಅಂದರೆ ಈ ಟೈಮ್ದಾಗ ಸ್ವಲ್ಪ ಕ್ರೈಸಿಸ್ ನಡತೈತಲ್ಲ, ಆ ಕ್ರೈಸಿಸ್ ನಡೆಯೋ ಸಂಬಂಧ ಎಲ್ಲ ಪೆಟ್ರೋಲ್ ಬಂಕ್ದಾಗ ಪೆಟ್ರೋಲ್ ಇಲ್ಲ. ಆಮೇಲೆ ಪೆಟ್ರೋಲ್ ಹಾಕಿದ್ರು ಸೇಮ್ ಒಂದು ₹500 ಅಷ್ಟು ಹಾಕ್ತೀವಿ ಅಂಥವೆಲ್ಲ ಹೇಳಕ್ಕೆ ಕುಂತ್ಬಿಡ್ತಾರೆ. ಸೊ ನಿಮ್ಮ ಗಾಡಿ ಕೆಪಾಸಿಟಿ ಪ್ರಕಾರ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಹಾಕೊಂಡ್ರೆ ಬೆಟ್ರ್ ಅಂತ ನಾನು ಹೇಳ್ತೀನಿ. ಆಮೇಲೆ ನೀವು ನೆಕ್ಸ್ಟ್ ಸ್ಟೇ ಬುಕ್ಕಿಂಗ್ಸ್ ದಿರಾಂಗ್ದಾಗ ಅಂತಂದ್ರೆ ಭಾಳಷ್ಟು ಹೋಮ್ ಸ್ಟೇಸ್ ಅದಾವು. ಪ್ರೈಸಸ್ ರೇಂಜಿಂದ $1,000 ಹಿಡ್ಕೊಂಡು ₹5,000 ಫ್ರೆಂಡ್ಲಿ ಅದಾವು. ಏನು ಕತ್ತೆ ಏನು ಕುದುರೆ ಹೋಗ ಮೈ ಗಾಡ್ ಕತ್ತಿ ಅಲ್ಲಿ ಅಷ್ಟೇ ಅದಾವು. ಊಟದ ಫೆಸಿಲಿಟೀಸ್ ಅಂದ್ರೆ ಅವ್ರು ಏನು ಮನ್ಯಾಗ ಏನು ಮಾಡ್ತಾರೆ ಅದನ್ನ ಊಟ ಹಾಕೊಂಡು ಮಾಡ್ತಾರೆ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತಂದ್ರೆ ಇಲ್ಲಿ ಜನ ದೇ ಆರ್ ಫ್ರೆಂಡ್ಲಿ ಅಂಥದ್ದೇನು ಇಲ್ಲ. ಯಾಕಂತಂದ್ರೆ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡೀವಿ, ಅರುಣಾಚಲ್ ಆಗಿರಲಿ, ಸಿಕ್ಕಿಮ್ ಆಗಿರಲಿ, ಆಮೇಲೆ ಲದಾಖ್ ಆಗಿರಲಿ, ಎಲ್ಲ ಕಡೆ ಜನ ಇವರು ಏನಿರ್ತಾರಲ್ಲ ದಿಸ್ ಆರ್ ಆಲ್ವೇಸ್ ಪೊಲೈಟ್. ನಮ್ಮ ರೋಡ್ಸ್ ಎಲ್ಲ ಮಾಡೋರು ಯಾರು ಅಂತಂದ್ರೆ ಈ ರಿಲೇಟೆಡ್ ಟು ಆಲ್ ದ ಏನು ಬಾರ್ಡರ್ ಅಂತಂತಂದ್ರೆ BRO ಅಂತಂದು ಐತಿ. ಇಟ್ ಈಸ್ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇವರು ರೋಡ್ಸ್ ಎಷ್ಟು ಪ್ರಿಸೈಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಮಾಡ್ತಾರಂದ್ರೆ ಭಾಳಷ್ಟು ಸ್ಟ್ಯಾಂಡ್ ಆಗ್ತಾವೆ. ರೋಡ್ಸ್ ಜಲ್ದಿ ಕೆಡೋದಿಲ್ಲ. ಆಮೇಲೆ ಕ್ವಿಕ್ ವರ್ಕ್ ಪಟ ಲ್ಯಾಂಡ್ ಸ್ಲೈಡ್ಸ್ ಆದರೆ ದೀಸ್ ಆರ್ ದ ಪೀಪಲ್ ಯಾರು ಹೆಲ್ಪ್ ಮಾಡ್ತಾರೆ ಎಲ್ಲ ಕ್ಲಿಯರ್ ಮಾಡೋಕೆ. ಎಷ್ಟು ಬ್ಯೂಟಿಫುಲ್ ರೋಡ್ಸ್ ಕಟ್ಟ್ರೆ ಅಂತಂದ್ರೆ ಉಮ್ಲಿಂಗ್ಲಾ ಪಾಸ್ ಏನು ಹೈಯೆಸ್ಟ್ ಮೋಟರಬಲ್ ರೋಡ್ ಇನ್ ದ ವರ್ಲ್ಡ್ ಐತಿಲ್ಲ ಕಟ್ಟಿದ್ದು BRO. ಸಿಕ್ಕಿಮ್ದಾಗ ನಥುಲಾ ಪಾಸ್ ಕಟ್ಟಿರೋದು BRO. ಯಾರ್ಯಾರು ಎಲ್ಲೆಲ್ಲೇ ಅಂದರೆ ಬಾರ್ಡರ್ಸ್ ಅದಾವೆ, ಪಾಕಿಸ್ತಾನ್ ಬಾರ್ಡರ್ಸ್ ಆಗಲಿ, ನಮ್ಮ ಚೈನೀಸ್ ಬಾರ್ಡರ್ಸ್ ಆಗಲಿ, ಎಲ್ಲೆಲ್ಲೇ ಅದಾವು, ಬಾಂಗ್ಲಾದೇಶ್ ಬಾರ್ಡರ್ಸ್ ಆಗಲಿ, ಬಾರ್ಡರ್ಸ್ದಾಗ ಏನು ರೋಡ್ಸ್ ಮಾಡ್ತಾರಲ್ಲ ವಿಚ್ ವಿಲ್ ಹೆಲ್ಪ್ ಇವನ್ ಆರ್ಮಿ ಆಸ್ ವೆಲ್ ಆಸ್ ದ ಸಿವಿಲಿಯನ್ಸ್ ಅಂದಲ್ಲ. ಇಟ್ಸ್ ಆಲ್ ಬಿಲ್ಟ್ ಬೈ
BR ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಅವರು ಎಷ್ಟು ಕ್ವಿಕ್ಕಾಗಿ ಬಿಲ್ಡ್ ಮಾಡ್ತಾರೆ. ಆಮೇಲೆ ಎಷ್ಟು ಕ್ಲಿಯರ್ ಮಾಡ್ತಾರೆ ಲ್ಯಾಂಡ್ಸ್ಲೈಡ್ಸ್ ಎಲ್ಲ 1 day 2 days ಎಲ್ಲ ಕ್ಲಿಯರ್ ಮಾಡ್ತಾರೆ. ಎಷ್ಟು ಮ್ಯಾಗ್ ಬಂದೇವು ಅಂತಂದ್ರೆ ಪೂರಾ ಮಿಸ್ಟ್ ಕ್ಲೌಡ್ಸು ಗೊತ್ತಾಗಲ್ತೆ. ಮುಂದಿನ ರೋಡ್ ಇನ್ ಕೇಸ್ ಫಾಗ್ ಲ್ಯಾಂಪ್ಸ್ ಬಂದ್ ಮಾಡಿದೆ ಅಂದ್ರೆ ಏನು ಕಾಣಂಗಿಲ್ಲ ಹಂಗೈತಿ. ಪೂರಾ ಮಿಸ್ಟ್ ಎಲ್ಲ ಕೆಳಗೆ ಬಂದೈತಿ, ಏನು ಕ್ಲೌಡ್ಸು ಗೊತ್ತಾಗಲ್ತೆ. ಕೋಲ್ಡ್ ಮಾತ್ರ ಇಷ್ಟು ಕೋಲ್ಡ್ ಆಗೈತೆ ಅಂದ್ರೆ ಹೇಳ್ತೀನಿ, ಇವಾಗ ಕೈ ಮಡ್ಸ್ಬೇಕಾದ್ರೆ ತ್ರಾಸಾಗುತ್ತೆ. ಕ್ಲಚ್ ಹಿಡಿಲಾರ್ದಂಗೆ ಆಗತ್ತೆ. ವಾಹ್, ಕ್ಲಚ್ಚ ಹಿಡಕ್ಕೆ ಬರ್ಲಾರ್ದಂಗೆ ಆಗತ್ತೈತಿ. ಯಪ್ಪೋ, ಇನ್ನೂ 39 ಕಿಲೋಮೀಟ್ರ್ ಹೆಂಗೆ ಮಾಡೋದು ಈಗ? ಯಾಕಂದ್ರೆ ನಾವು ಪ್ರಿಪೇರ್ ಆಗಿದ್ದಿಲ್ಲ ಇಷ್ಟು ಕೋಲ್ಡ್ ಮುಕ್ಲೆ ಆಗತ್ತೆ ಅಂತ. ನಾಳಿಂದ ಕೋಲ್ಡ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಹೆವಿ ಅಂದರೆ ಹೆವಿ ಕೋಲ್ಡ್ ಆಗೈತಿ, ಪೂರ ಮಿಸ್ಟ್ ಹಿಡ್ದೈತಿ. ನೋಡೋಮಂತ ಬರ್ರಿ. ದಿರಾಂಗ್ ಅನ್ನೋ ಊರಿಗೆ ಬಂದೇವಿ. ವೆಲ್ಕಮ್ ಟು ದಿರಾಂಗ್ ಝೋಂಗ್. ಈಗ ನಮ್ಮ ನೆಕ್ಸ್ಟ್ ಏನಂತಂದ್ರೆ ರೂಮ್ ಹಂಟ್. ರೂಮ್ ಎಲ್ಲಿ ಸಿಗ್ತಾವು ಏನು ಭಾಳಷ್ಟು ಇಲ್ಲಿ ರೂಮ್ಸ್ ನೋಡ್ಕೊಂಡೋದಂಗೆ. ನಾವು ಆದಷ್ಟು ಒಂದು ಸ್ವಲ್ಪ ಟಾಪ್ದಾಗ ಏನಾರ ನೋಡಿದ್ವಿ ಅಂದರೆ ಮಾರ್ನಿಂಗ್ ಒಂದು ಸ್ವಲ್ಪ ವ್ಯೂ ಸಿಗ್ಬೋದು ಅಂತ ನಾವು ಇರಾಗದೇವಿ. ನೋಡುವಂತ ಎಲ್ಲಿ ಸಿಗುತ್ತೆ, ಇನ್ನು 5 ಕಿಲೋಮೀಟ್ರ್ ಇತ್ತು ಆ್ಯಕ್ಚುಲಿ ಎಕ್ಸಾಕ್ಟ್. ಇದು ಇಲ್ಲಿಂದ ನೋಡ್ಕೊಂಡು ಹೋಗೋನು ಎಲ್ಲಿ ನಮ್ಮ ಹೋಮ್ ಸ್ಟೇ ಸಿಗುತ್ತೆ ಅಂಥೇಳಿ. ಹೋಮ್ ಸ್ಟೇ ರೂಮ್ಸ್ ವಾಟ್ ಎವರ್ ಇಟ್ ಇಸ್. ಕೋಲ್ಡ್ ಅಂತೂ ಬಬ್ಬ ಕೈಗೆ ಸುರಿ ಚೂದಂಗೆ ಆಗುತ್ತೆ. ಲೇ ನಾಯಿ ಮುಷ್ಯ, ಕೈಗೆ ಸುರಿ ಚೂಸ್ದಂಗೆ ಅನ್ಸೈತಿ. ನೋಡೋಮಂತ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಎಲ್ಲರೂ ಸಿಕ್ಕತ್ತೆ ರೂಮ್ಸ್ ಅಂತ ಹುಡುಕಾಡ್ಕೊಂಡು ಹೋಗೋನು. ಈಗ ನನ್ನಂಥ ಮಟ್ಟಿಗೆ ಎಲ್ಲರೂ ಇಲ್ಲಿ ಜಲ್ದಿ ಹೇಳ್ತಾರೆ ಅನ್ಸುತ್ತೆ. ನೈಟ್ ಆದಾಗ ಎಲ್ಲ ಕ್ಲೋಸ್ ಅದಾವೆ. ಬರ್ರಿ ಸರ, ನೈಟ್ ಎಲ್ಲ ಕ್ಲೋಸ್ ಅದಾವೆ, ಮಾರ್ನಿಂಗ್ ಜಲ್ದಿ ಹೇಳ್ತಾರೆ ಅನ್ಸುತ್ತೆ. ಇಲ್ಲಿ ಇರಲಿ ನೋಡೋಂಬರ್ರಿ. ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಯಾವ್ದಾರ ರೂಮ್ ಮಾಡಿ ಮುಕ್ಕೋತೀವಂತೆ. ಇವತ್ತಿಂದ ಲಾಗ್, ಇವತ್ತಿನ ಡೇ ಇಲ್ಲೇ ಎಂಡ್ ಮಾಡೋಮಂತ. ನೀವೇನಾರ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರಿ, ವಿಡಿಯೋ ಚಲೋ ಅನ್ನಿಸ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಬರೋಕ್ಕೆ ಹೋಗ್ಬೇಡ್ರಿ. ನಿಮ್ದೊಂದು ಸಣ್ಣ ಕೆಲಸದಿಂದ ನಮ್ಗೆ ಸ್ವಲ್ಪ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಬಾಯ್. ಲಾಗ್ ಅಲ್ಲೇ ಮುಗಿದು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ಒಂದು ದೊಡ್ಡ ಕೆಲಸ ಇತ್ತು ಇಲ್ಲೇ ದಿರಾಂಗ್ ಆಗಲಿ ಅರುಣಾಚಲ ಪ್ರದೇಶದಾಗ 8:30 ಎಲ್ಲ ರೆಸ್ಟೋರೆಂಟ್ ಕ್ಲೋಸ್, ಎಲ್ಲ ಹೋಮ್ ಸ್ಟೇಗೆಲ್ಲ ಕ್ಲೋಸ್. ನಮ್ಮ ಹೋಮ್ ಸ್ಟೇದಾಗಿದ್ದವರು ಅವ್ರದ್ದು ಪರ್ಸನಲ್ ಕಿಚನ್ ನಮ್ಗೆ ಕೊಟ್ರೆ. ಪರ್ಸನಲ್ ಕಿಚನ್ದಾಗ ನಾವು ಏನು ಮಾಡತ್ತೇವೆ ಅಂತಂದ್ರೆ ಮ್ಯಾಗಿ ಮಾಡಿ ಇವತ್ತು ಅದನ್ನ ಹೊಟ್ಟೆ ತೆಗೆಸ್ಕೋಬೇಕು. ಟೈಮ್ 10-11 ಆಗೈತೆ. 11 ಮಟ್ಟ ಅವ್ರು ಓಪನ್ ಇರಂಗಿಲ್ಲ ಅಂತ. ಸೊ ಅವ್ರು ಸರ್ ಬೇಕಂದ್ರೆ ನೀವು ಕುಕ್ ಮಾಡ್ಕೊಂಡು ತಿಂದ್ರಿ ಅಂದ್ರೆ. ಆಮೇಲೆ ಯಾವ ಅಂಗಡಿನೂ ತೆಗೆದಿಲ್ಲ. ಸೊ ಬಿಸ್ಕಿಟ್, ಮ್ಯಾಗಿ ಇದನ್ನ ಮುಗಿಸ್ತೀವಿ. ಈಗ ಈ ಲಾಗ್, ಈ ವಿಡಿಯೋ ಇಲ್ಲೆಂದಾಗ